ಸ್ನೇಹಿತರೆ, ಪಬ್ಲಿಕ್ ಸ್ಟುಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಕರ್ನಾಟಕದ ಪತ್ರಿಕೋದ್ಯಮ ಇತಿಹಾಸ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಲು ನಾವು ಪ್ರಯತ್ನವನ್ನು ಮಾಡುತ್ತೇವೆ. ಸ್ನೇಹಿತರೆ, ಪಬ್ಲಿಕ್ ಸ್ಟುಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾಗರಿಕ ಪ್ರಪಂಚದಲ್ಲಿ ವೃತ್ತಪತ್ರಿಕೆಗಳಿಗೆ ವಿಶೇಷ ಸ್ಥಾನವಿದೆ. ಆಧುನಿಕ ಕನ್ನಡ ಸಾಹಿತ್ಯದ ಬೆಳವಣಿಗೆಗಿಂತ ಪತ್ರಕರ್ತ ಸಹಾಯ ಸಾಮಾನ್ಯವಾದುದೇನಲ್ಲ. ಕನ್ನಡದಲ್ಲಿ ಪತ್ರಿಕೋದ್ಯಮ ಪ್ರಾರಂಭವಾದುದು ಕಳೆದ ಶತಮಾನದ ಉತ್ತರಾರ್ಧದಲ್ಲಿ. ಪಾಶ್ಚಾತ್ಯ ಸಂಪರ್ಕವಾದ ಮೇಲೆ ಅವರು ಮುದ್ರಣ ಯಂತ್ರಗಳನ್ನು ಕರ್ನಾಟಕದಲ್ಲೂ ಬಳಕೆಗೆ ತಂದರು. ನಂತರ ಅವರಿಂದಲೇ ಆದಿಯ ಪತ್ರಿಕೆಗಳು ಪ್ರಾರಂಭವಾದವು. ಪಾದರಿಗಳ ಪ್ರಯತ್ನದಿಂದ ಅವರು ಆ ಕೆಲಸವನ್ನು ತಮ್ಮ ಮತ ಪ್ರಚಾರಕ್ಕಾಗಿ ಪ್ರಾರಂಭ ಮಾಡಿದರು. ಆದರೂ ಪತ್ರಿಕೆಗಳು ಕನ್ನಡ ಜನ ಜೀವನದ ಪ್ರತಿಬಿಂಬವಾಗಿ ಪ್ರಥಮ ಪತ್ರಿಕೆ ವಿಷಯದ ಚರ್ಚೆ ಇದ್ದರೂ ಇದು ಒಂದರಲ್ಲಿ ಪ್ರಾರಂಭವಾದ ಮಂಗಳೂರು ಸಮಾಚಾರವೆಂಬ ಪತ್ರಿಕೆಯು ಕರ್ನಾಟಕದ ಪ್ರಥಮ ಪತ್ರಿಕೆ ಎಂದು ಭಾವಿಸಬಹುದು. ಈ ಪತ್ರಿಕೆಯನ್ನು ಸ್ವಿಟ್ಜರ್ಲ್ಯಾಂಡ್ನ ಇವಾಂಜಲಿಕಲ್ ಸೊಸೈಟಿಯ ರೆವೆಂಡರ್ ಮಾಗ್ಲಿಂಗ್ ರವರು ಮುದ್ರಿಸುತ್ತಿದ್ದರು. ಇದನ್ನು ಕ್ರಿಸ್ತ ಮತ ಪ್ರಚಾರಕ್ಕೆ ಬಳಸುವುದೇ ಇವರ ಉದ್ದೇಶವಾಗಿತ್ತು ಎಂದು ತಿಳಿಸುತ್ತಾರೆ. ಪ್ರತಿ ತಿಂಗಳು 1ನೇ ಮತ್ತು 15ನೇ ತಾರೀಕುಗಳಲ್ಲಿ ಪ್ರಕಟವಾಗುತ್ತಿದ್ದು, ಸ್ವಲ್ಪ ಕಾಲದಲ್ಲಿಯೇ ಬಳ್ಳಾರಿಗೆ ವರ್ಗವಾಗಿ ಇದು ಕನ್ನಡ ಸಮಾಚಾರ ಎಂಬ ಹೊಸ ಹೆಸರನ್ನು ತಾಳಿತು. ಸ್ನೇಹಿತರೆ, ಬಳ್ಳಾರಿಯಿಂದ ಪ್ರಕಟವಾಗಲು ಪ್ರಾರಂಭವಾಯಿತು. ಇದರ ಬೆಲೆ ಒಂದು ದೊಡ್ಡದಾಗಿತ್ತು. ಕೆಲವು ಕಾಲಗಳಾದ ನಂತರ ಇದರ ಬೆಲೆ 2 ದುಡ್ಡಿಗೂ ಏರಿತು. ಅಂದರೆ 2 ರೀತಿ ಹೆಚ್ಚು ಪಟ್ಟಾಯಿತು ಎಂದು ತಿಳಿಸುತ್ತಾರೆ. ಸ್ನೇಹಿತರೆ, ಅಲ್ಪ ಕಾಲದಲ್ಲಿಯೇ ಮಂಗಳೂರಿಗೆ ವರ್ಗವಾಗಿ ಕರ್ನಾಟಕ ಪತ್ರಿಕೆ, ಬಾಲಪತ್ರ, ಸದ್ಯದೀಪಿಕ, ಕ್ರಿಸ್ತಭಾ ಪತ್ರ ಎಂಬ ಬೇರೆ ಬೇರೆ ಹೆಸರುಗಳಿಂದ ಹಲವಾರು ರೀತಿಯಲ್ಲಿ ಹೆಸರುಗಳು ಮೊದಲಾದವು. ಭಾಷಾ ಎಂಬ ಪತ್ರಿಕೆ ಜನ್ಮ ತಾಳಿತ್ತು. ಅಲ್ಪ ಕಾಲದಲ್ಲಿಯೇ ನಿಂತು ಹೋಯಿತು ಎಂದು ಇದರ ಬಗ್ಗೆ ಹೇಳಲಾಗಿದೆ. ಸ್ನೇಹಿತರೆ, 12ನೇ ಶತಮಾನದ ಕನ್ನಡ ಪತ್ರಿಕಾ ಪ್ರಪಂಚ ಇತಿಹಾಸ ಮೈಸೂರು, ಮದ್ರಾಸ್, ಮಂಗಳೂರು ಮತ್ತು ಮುಂಬೈ ಮೂಲ ಕೇಂದ್ರಗಳು. ವಿವಿಧ ಖಾಸಗಿ ಮತ್ತು ಸರ್ಕಾರಿ ಅಧಿಕಾರಿಗಳು ಇಲ್ಲೆಲ್ಲ ಪತ್ರಿಕೆಗಳನ್ನು ಪ್ರಾರಂಭಿಸಲಾಯಿತು. ಬ್ರಿಟಿಷರಂತೂ ಕನ್ನಡ ಸಮಾಚಾರ ನಿಂತ ಮೇಲೆ ಮಂಗಳೂರು, ಉಡುಪಿ, ಬೆಂಗಳೂರು, ಮೈಸೂರು ಪ್ರಾಂತ್ಯಗಳಲ್ಲಿ ವಿವಿಧ ರೀತಿಯ ಪ್ರತಿ ಕಾವ್ಯ ವ್ಯವಸಾಯವನ್ನು ನಡೆಸಿದ್ದಾರೆ. ಮೈಸೂರು ಸಂಸ್ಥಾನದ ವಾರಪತ್ರಿಕೆ ವೃತ್ತಾಂಶ ಬೋಧನೆ ಇದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಪ್ರೋತ್ಸಾಹ ಮತ್ತು ಪ್ರೇರಣೆಯಿಂದ ಜನ್ಮ ತಾಳಿತು ಎಂದು ಹೇಳುತ್ತಾರೆ. ವಿದ್ವಾನ್ ಭಾಷ್ ಭೀಷ್ಮಾಚಾರ್ ಇವರು ಸಂಪಾದಕರು. ಕೆಲವು ವಿದ್ವಾಂಸರ ಸಹಾಯದಿಂದ ಇವರು 1884ರವರೆಗೆ ನಡೆದು ಬಂದಿತು ಎಂದು ಹೇಳುತ್ತಾರೆ. ಸ್ನೇಹಿತರೆ, ಮೊದಲ ಕನ್ನಡ ವಾರಪತ್ರಿಕೆ ಕರ್ನಾಟಕ ಪ್ರಕಾಶಕವನ್ನು ಪ್ರಾರಂಭಿಸಿ ಅದರೊಡನೆ ತಂದೆಗೂ ಸಹಾಯ ಮಾಡುತ್ತಿದ್ದರು. ಭಾಷಾ ಮೇಲೆ ಮಟ್ಟದಾಗಿತ್ತು, ಆದರೂ ಸಹ ಅಲ್ಪ ವಿಷಯವುಳ್ಳದಾಗಿತ್ತು. ಭೀಷ್ಮಾಚಾರ್ಯರು ಸರ್ಕಾರಿ ಕೆಲಸ ಸಿಕ್ಕಿದ್ದರಿಂದ ತಿರುಮಲಾಚಾರ್ಯ ಅವರು ನಡೆಸಿರುವ ಈ ಪತ್ರಿಕೆಗಳನ್ನು ಪ್ರಕಾಶವಾಗದಿತ್ತು ಎಂದು ಹೇಳಲಾಗಿದೆ. ಸ್ನೇಹಿತರೆ, ಆ ಶ್ರೀನಿವಾಚಾರ್ಯರು ಒಡೆಯರಾಗಿಯೇ ಇದ್ದರು. ಆ ಸಮಯದಲ್ಲಿ ಇಬ್ಬರೂ ಸೇರಿ ಒಂದು ವಿಧಿ ರೀತಿಯಲ್ಲಿ ಪತ್ರಿಕೆಗಳಲ್ಲಿ ಸಹಭಾಗಿತ್ವ ಹಾಗೂ ಪತ್ರಿಕೆ ನಡೆದು ಬರುವ ವಿವಿಧ ರೀತಿಯಲ್ಲಿ ಇವರು ಲೇಖನಗಳನ್ನು ಬಹಳ ಪ್ರಭಾವಶಾಲಿಯಾಗಿ ಕಂಡುಬಂದಿದ್ದವು. ಸ್ನೇಹಿತರೆ, ಉತ್ತರ ಕರ್ನಾಟಕದ ಮೊದಲನೆಯ ಪತ್ರಿಕೆ ಸುಬುದ್ಧಿ ಪ್ರಕಾಶ ಇದು 1851ನೇ ಸೆಪ್ಟೆಂಬರ್ 1ರಂದು ಬೆಳಗಾವಿಯಿಂದ ಪ್ರಕಾಶಿತವಾಯಿತು, ಅಂದರೆ ಪ್ರಾರಂಭವಾಯಿತು. ಸರ್ಕಾರದ ಘೋಷಣೆಯ ಪತ್ರಿಕೆಗಳು ಇಂಗ್ಲಿಷ್ ಪ್ರಕಟಣೆಗಳ ಸಾರವಾಗಿತ್ತು. ಇದರ ಶೈಲಿ ಶುದ್ಧ ಕನ್ನಡದಲ್ಲಿತ್ತು. ದೇಶಾಭಿಮಾನವನ್ನು ಎತ್ತಿ ತೋರಿಸುತ್ತಿತ್ತು. ನಿರ್ಮಿತವಾದ ಅಭಿಪ್ರಾಯಗಳಿಗೆ ತವರವಾಗಿತ್ತು. ಸರ್ಕಾರದ ಆಗ್ರಹಕ್ಕೆ ಒಳಗಾಗಿ ಮುದ್ರಣಾಲಯವು ಮುಟ್ಟುಗೋಲಾಗುತ್ತಿತ್ತು ಹಾಗೂ ಒಂದು ಹೋಯಿತು ಎಂದು ಹೇಳಲಾಗಿದೆ. ಅಂದರೆ ಇದು ಮುಚ್ಚಲಾಯಿತು ಎಂದು ತಿಳಿಸುತ್ತಾರೆ. ರಾಷ್ಟ್ರೀಯತೆ ಮತ್ತು ಪ್ರಜಾಸತ್ತಾತ್ಮಕತೆ ಪ್ರಚಾರಕ್ಕೆ ಟೊಂಕು ಕಟ್ಟಿ ನಿಂತರು ವೆಂಕಟಪ್ಪರವರು. ಇವರಿಗೆ ದೇವರಂಗಾಚಾರ್ಯ ಅವರಿಂದ ವಿಶೇಷ ಪ್ರೋತ್ಸಾಹ ದೊರೆಯಿತು. ಇವರು ಬಹುಶಃ ಯಶಸ್ವಿಯಾದ ಪತ್ರಕರ್ತರಾಗಿದ್ದರು. ಮುಂದೆ ಇವರ ಅಧಿಕ ಸಂಖ್ಯೆಯ ಕನ್ನಡ ಇಂಗ್ಲಿಷ್ ಪತ್ರಿಕೆಗಳಿಗೆ ಕಾರಣರಾದರು. ಇವರು ಹಲವಾರು ರೀತಿಯಲ್ಲಿ ಚಿಂತಾಮಣಿ, ವೃತ್ತಾಚಿಂತಾಮಣಿ, ಸಾಧ್ವಿ, ಪೌರ, ಸಾಮಾಜಿಕ ಪತ್ರಿಕೆ ಇವನ್ನು ಕನ್ನಡದಲ್ಲಿಯೇ, ಮೈಸೂರು ಹರಾಲ್ಡ್, ವೆಲ್ತ್ ಆಫ್ ಮೈಸೂರು, ನೇಚರ್ ಕೋಲ್ಡ್ ಇವನ್ನು ಇಂಗ್ಲಿಷಿನಲ್ಲಿ ಬಹು ಯಶಸ್ವಿಯಾಗಿ ನಡೆಸಿದರು. ಈ ಪ್ರಚಾರವು ಗಮನಾರ್ಹವಾಗಿತ್ತು. ಅಂದರೆ ಇವೆಲ್ಲವೂ ಹಲವಾರು ರೀತಿಯಲ್ಲಿ ವಿಂಗಡಣೆಗೊಂಡವು ಎಂದು ತಿಳಿಸಬಹುದು. ಸ್ನೇಹಿತರೆ, ಬಳ್ಳಾರಿಯಲ್ಲಿ 1880ರ ಕಾಲದಲ್ಲಿ ಪ್ರಾರಂಭವಾದ ವಿಜಯಧ್ವಜ ಎಂಬ ಧಾರವಾಡದಲ್ಲಿ ಕರ್ಮವೀರ ಅನೇಕ ತೊಂದರೆಗಳನ್ನು ಅನುಭವಿಸಿ ಇನ್ನೂ ಜೀವಿತವಾಗಿದೆ ಎಂದು ಹೇಳಬಹುದು. ಸಂಪಾದಕ ದಿವಾಕರ್ ರಂಗನಾಥ್ ಅವರು, ವ್ಯವಸ್ಥಾಪಕರು ಹುಕ್ಕೇರಿಯವರು ಬಂಧಿತರಾದರು. ಇದನ್ನು ಆಲೂರು ವೆಂಕಟರಾಯರು ನಡೆಸಿದರು. ಈಗ ಇದು ಹುಬ್ಬಳ್ಳಿಯಿಂದ ಪ್ರಕಾಶವಾಗುತ್ತಿದ್ದು ಹೆಚ್ಚು ಪ್ರಸಾರದಿಂದ ಕೂಡಿದೆ. ಎಂ ಗೋಪಾಲಯ್ಯನವರು ಮತ್ತು ಎಂ ಶ್ರೀನಿವಾಸ ಅಯ್ಯಂಗಾರ್ ಅವರು ಎಂಬ ಸೋದರರ ವೆಂಕಟಪ್ಪ ಅವರು ತರಬೇತಿಯಾಗಿ ಇದನ್ನು ಬಳಸುತ್ತಿದ್ದಾರೆ ಎಂದು ಹೇಳಲಾಗಿದೆ. ಕನ್ನಡದ ನಡೆಗನ್ನಡ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಇದು ಬಹು ಜನಪ್ರಿಯವಾದ ಕನ್ನಡ ವಾರಪತ್ರಿಕೆಯಾಗಿತ್ತು. ಮುಂದೆ ಇವರೇ ಮೈಸೂರು ಸ್ಟ್ಯಾಂಡರ್ಡ್ ಎಂಬ
ಪಕ್ಷ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಇವರೇ ನಿಜವಾಗಿಯೂ ಪೂರ್ಣ ಸಮಯದ ಪತ್ರಿಕಾ ಉದ್ಯಮಗಳಲ್ಲಿ ಇದು ನಡೆಗನ್ನಡಿ ವಾಚಕವಾದ ಮೇಲೆ ವಿಶೇಷ ಪ್ರಭಾವಶಾಲಿಯಾಗಿತ್ತು ಎಂದು ದಿವಾಕರ್ ಅವರು ವ್ಯಕ್ತಪಡಿಸುತ್ತಾರೆ. ಎನ್ ಕೃಷ್ಣಮೂರ್ತಿ ಮತ್ತು ಬಿ ಜಿ ಮಾಧವರಾಯರು ಪೂರ್ಣ ಆಶ್ರಯಕ್ಕೆ ಬೆಂಬಲರಾಗಿದ್ದರು ಎಂದು ತಿಳಿಸಲಾಗಿದೆ. ಸ್ನೇಹಿತರೆ, 1887ರಲ್ಲಿ ವೆಸ್ಲಿಯನ್ ಮಿಸ್ಲಿಯನ್ ವ್ಯತ್ಯಾಸ ಎಂಬ ಪತ್ರಿಕೆಯು ಮೈಸೂರಿನಲ್ಲಿ ಪ್ರಾರಂಭವಾಯಿತು. ಅದರ ಸಂಪಾದಕ ಹೆನ್ರಿ ಆಗಿದ್ದರು, ಅಂದರೆ ಬ್ರಿಟಿಷರು ಆಗಿದ್ದರು. ವಿವೇಕದಿಂದ ತನ್ನ ಕಾರ್ಯವನ್ನು ನಡೆಸಿಕೊಂಡು ಬಂದರು. ಇದು 1942ರಲ್ಲಿ ನಡೆದು ಹೋಯಿತು. ಅಂದರೆ ನರಸಿಂಗರಾಯರು ಸೂರ್ಯೋದಯ ಪ್ರಕಾಶಕ ಎಂಬ ವಾರಪತ್ರಿಕೆಯನ್ನು ಪ್ರಾರಂಭಿಸಿದರು. ಅದೇ ಮುಂದೆ ದಿನಪತ್ರಿಕೆಯಾಗಿ ಹೋಯಿತು. ಸ್ನೇಹಿತರೆ, ಇದೇ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ದಿನಪತ್ರಿಕೆಗಳು ಹಾಗೂ ಹಳೆಯ ಕಾಲದಲ್ಲಿ ಅಂದರೆ ಬ್ರಿಟಿಷ್ ಕಾಲದಲ್ಲಿ ನಡೆದು ಬಂದಿರುವ ಪತ್ರಿಕೆಗಳು ಇದೇ ರೀತಿ ಮುಂದುವರೆದು ಹಲವಾರು ರೀತಿಯ ಪತ್ರಿಕೆಗಳು ಉಗಮಕ್ಕೆ ಕಾರಣವಾಯಿತು ಎಂದು ಸಹ ಹೇಳಬಹುದು. ಸ್ನೇಹಿತರೆ, ಅದೇ ರೀತಿಯಲ್ಲಿ 20ನೇ ಶತಮಾನದಲ್ಲಿ ಕನ್ನಡ ಪತ್ರಿಕಾ ಉದ್ಯಮ ಮುಂದೆ ಪ್ರಸಿದ್ಧರಾದವರು ಡಿ ವಿ ಗುಂಡಪ್ಪರವರು. ಇವರು ಕನ್ನಡ ಸಂಸ್ಕೃತದಲ್ಲಿ ನಿಷ್ಕರ್ಮವಾಗಿ ಪತ್ರಿಕೋದ್ಯಮಗಳಲ್ಲಿ ಶ್ರೇಷ್ಠ ಸಾಹಿತ್ಯಗಳು ಪಕ್ಷಪಾತಂಕ ಹಿತವು ದ್ರಾಕ್ಷಾಣಿಕವಾಗಿ ಅದು ಅವರ ವಿದ್ಯುತ್ ಲೇಖನಗಳಿಂದ ಪ್ರಜೆಗಳಿಗೂ ಹಲವಾರು ರೀತಿಯಲ್ಲಿ ನೆಮ್ಮದಿಯನ್ನು ನೀಡುತ್ತಿತ್ತು. ದೈನಂದಿನ ಪತ್ರಿಕೆ ಪ್ರಾರಂಭವಾಯಿತು. ಇದರಿಂದಲೇ ಜನಪ್ರಿಯವಾಗಿ ಕೆಲಸ ಮತ್ತು ಕರ್ನಾಟಕ ಎಂಬ ದ್ವಿವಾರ ಪತ್ರಿಕೆಗಳಲ್ಲಿ ಕರ್ನಾಟಕವು ಹೆಚ್ಚು ಜನಪ್ರಿಯವಾಗಿ ಕೆಲಸ ಮಾಡಿತು. ಸ್ನೇಹಿತರೆ, 18 ವರ್ಷಗಳಾದ ಮೇಲೆ ನಿಂತು ಹೋಯಿತು. ಆಮೇಲೆ ಅಥರ್ಥ ಸಾಧಕ ಪತ್ರಿಕೆ ಎಂಬ ಮಾಸ ಪತ್ರಿಕೆಯನ್ನು ನಡೆಸಿದರು. ಇಂಗ್ಲಿಷಿನಲ್ಲಿ ರಿವರ್ಸ್ ಆಫ್ ರೇವಸ್ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಅದು ಕೂಡ ಬಹುಕಾಲ ನಡೆಯಲಿಲ್ಲ. ಆದರೂ ಅವರು ಇದುವರೆಗೂ ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆಯುತ್ತಿದ್ದರು ಎಂದು ತಿಳಿಸುತ್ತಾರೆ. ಅವರೇ ಸ್ಥಾಪಿತವಾದ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಪತ್ರಿಕೆಯ ಸಂಪಾದಕರು ಆಗಿದ್ದರು. ಈ ಮಧ್ಯೆ ಪ್ರಪಂಚದ ಮೊದಲನೆಯ ಮಹಾಯುದ್ಧ ಮತ್ತು ಸ್ವತಂತ್ರ ಸಂಗ್ರಾಮದ ಅನೇಕ ಚಳುವಳಿಗಳು ಹೊಸ ಪತ್ರಿಕೆಗಳು ಹುಟ್ಟಿವೆ, ಪ್ರೇರಕವಾದವು. ಅವುಗಳಲ್ಲಿ ಮಹಾತ್ಮ ಗಾಂಧಿಯವರು ಅಸಹಕಾರ ಚಳುವಳಿ ಹಿನ್ನೆಲೆಯಲ್ಲಿ ಸಂಪೂರ್ಣ ರಾಷ್ಟ್ರೀಯ ಮನೋಭಾವನೆಗಳನ್ನು ತಿರುಮಲೆ ದತ್ತಾಚಾರ್ಯ ಶರ್ಮರಿಂದ ಪ್ರಾರಂಭವಾಯಿತು. ವಿಶ್ವ ಕರ್ನಾಟಕ ದೈನಂದಿನ ಮತ್ತು ವಾರ ಪತ್ರಿಕೆಗಳು ಮುಖ್ಯವಾದವುಗಳು. ಇವುಗಳಲ್ಲಿ ಭಾಷಾ ಪ್ರೌಢಿಮೆ, ಅಭಿಪ್ರಾಯ, ಗಾಂಭೀರ್ಯತೆ ಮತ್ತು ದಾಕ್ಷಿಣ್ಯತೆ ಮತ್ತು ಸಂಪಾದಕೀಯಗಳು ಬಹಳ ಜನಮೆಚ್ಚುಗೆ ರೀತಿಯಲ್ಲಿ ಇತ್ತು ಎಂದು ತಿಳಿಸುತ್ತಾರೆ. ಆದರೆ ಪ್ರತಿಭಟನೆಯನ್ನು ಸಹಿಸದ ಸರ್ಕಾರದ ಅನೇಕ ಸಲ ಪೆಟ್ಟುಗಳನ್ನು ತಿಂದವು. ಅಂದರೆ ಬ್ರಿಟಿಷ್ ಸರ್ಕಾರವು ಅವುಗಳನ್ನು ಮುಟ್ಟುಗೋಲು ಹಾಕಲು ಪ್ರಯತ್ನವನ್ನು ಮಾಡಿತ್ತು ಎಂದು ಹಲವಾರು ರೀತಿಯಲ್ಲಿ ವಿದ್ವಾಂಸರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಸ್ನೇಹಿತರೆ, ಕೃಷ್ಣ ಶರ್ಮರ ಸಂಪಾದಕತ್ವದ ಬದಲಾಗಿ ಸರ್ಕಾರದಿಂದ ನಿಷೇಧಿಸಲ್ಪಟ್ಟ ಶ್ಯಾಮಯ್ಯಂಗಾರ್ ಅವರು ಪ್ರಾರಂಭವಾಗ ವಿಶ್ರಾಂತಿಯನ್ನು ಪಡೆಯಿತು. ಸೀತಾರಾಮಶಾಸ್ತ್ರಿಗಳಿಂದ ಪ್ರಾರಂಭವಾದ ವೀರಕೇಸರಿಯು ಇಷ್ಟೇ ಉಜ್ವಲವಾಗಿ ಕೆಲಸ ಮಾಡಿ ಕೆಲವು ವರ್ಷಗಳಾದ ಮೇಲೆ ಇದು ತನ್ನ ಕಾರ್ಯವನ್ನು ಸಡನ್ಲಿ ನಿಲ್ಲಿಸಿತು. ಸ್ನೇಹಿತರೆ, 1982ರಲ್ಲಿ ಗದಗ ಮೂಲಕ ದೇವರಾಜ್ ಕಾರಂಬಾರಿ ಸಂಪಾದಕತ್ವದಲ್ಲಿ ಪ್ರಸಾರವಾದ ವಜ್ರಾಯುಧ ಪತ್ರಿಕೆ ಭ್ರಷ್ಟರ ನಿದ್ದೆಗೆಡಿಸಿತು ಎಂದು ಹೇಳಲಾಗಿದೆ. 1992ರವರೆಗೆ ಪತ್ರಿಕೆ ವಿವಿಧ ದಬ್ಬಾಳಿಕೆಗಳೊಂದಿಗೆ ದೆವಳುತ್ತಾ ಹೋಯಿತು. ಅಂದರೆ ಪತ್ರಿಕೋದ್ಯಮದಲ್ಲಿ ಒಂದು ತಲ್ಲಣವನ್ನು ಸ್ಥಾಪಿಸಿತು. ನಂತರ 1998ರಲ್ಲಿ ಅವರ ಮಗ ರಾಜ ವೆಂಕಟೇಶ್ ಕಾರಬಾರಿಯವರು ತಮ್ಮ 10ನೇ ತರಗತಿ ಕಲಿಯುತ್ತಿರುವಾಗಲೇ ವಜ್ರಾಯುಧ ಪತ್ರಿಕೆ ಸಂಪಾದಕರಾಗಿ ಜವಾಬ್ದಾರಿ ಹೊತ್ತುಕೊಂಡರು. ಪತ್ರಿಕೆ ಮುನ್ನಡೆಸಿದರು. ಆ ಕಾಲದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಕಿರಿಯ ಪತ್ರಿಕಾ ಸಂಪಾದಕರು ಎಂಬ ಹೆಸರು ಇವರಿಗೆ ಇತ್ತು. 2002ರಲ್ಲಿ ತಮ್ಮದೇ ಆದ ಮಹಾಪಾಪಿ ಪತ್ರಿಕೆಗಳಲ್ಲಿ ಸ್ಥಾಪಿಸಿದರು. ಇನ್ನೂವರೆಗೂ ಪತ್ರಿಕೆ ತನ್ನ ಅಸ್ತಿತ್ವವನ್ನು ಹೊಂದಿದೆ ಎಂದು ತಿಳಿಸುತ್ತಾರೆ. ವಿಶ್ವ ಕರ್ನಾಟಕಕ್ಕೆ ಸಮಕಾಲೀನವೂ ಒಂದು ರೀತಿಯಲ್ಲಿ ಅದಕ್ಕೆ ಸ್ಪರ್ಧಾ ರೀತಿಯಲ್ಲಿ ತಾಯಿನಾಡು ಎಂಬ ಪತ್ರಿಕೆಗಳು ಹಲವಾರು ರೀತಿಯಲ್ಲಿ ಪತ್ರಿಕೆಗಳು ಉಗಮಗೊಂಡು ಈ ರೀತಿಯಾಗಿ ಕರ್ನಾಟಕದಲ್ಲಿ ಪತ್ರಿಕಾ ಉದ್ಯಮ ಸ್ಥಾಪಿತಗೊಂಡಿತು ಎಂದು ಹಲವಾರು ರೀತಿಯಲ್ಲಿ ಸಂಶಯ ಪಡುತ್ತಾರೆ. ಅದೇ ರೀತಿಯಾಗಿ ಗೊಂದಲಗಳು ಇದ್ದಾವೆ ಎಂದು ಹಲವಾರು ರೀತಿಯಲ್ಲಿ ವಿದ್ವಾಂಸಕರು ತಿಳಿಸಿದ್ದಾರೆ ಎಂದು ತಿಳಿಸಬಹುದು. ಸ್ನೇಹಿತರೆ, ಧನ್ಯವಾದಗಳು.